ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಏರ್ಫೋರ್ಸ್ ಇಲಾಖೆಯಲ್ಲಿ ನೇಮಕಾತಿ ಮಾಡುತ್ತಿರುವ ಅಗ್ನಿವೀರ್ ಎಕ್ಸ್ ಆ್ಯಂಡ್ ವೈ ಗ್ರೂಪ್ಸ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಈ ವಿಡಿಯೋದಲ್ಲಿ ಎಲ್ಲ ಥರದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ನಿಮ್ಮ ವಿದ್ಯಾರ್ಹತೆ ಆಗಲಿ, ಪ್ರಮುಖ ದಿನಾಂಕಗಳಾಗಲಿ, ಆಯ್ಕೆ ಪ್ರಕ್ರಿಯೆ ಆಗಲಿ, ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಮತ್ತು ಅರ್ಜಿ ಸಲ್ಲಿಸಲು ವಿಧಾನ ಏನಿರುತ್ತೆ, ಸೊ ಇನ್ನಿತರದ ಎಲ್ಲ ಥರದ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು. ನೋಡಿ ವೀಕ್ಷಕರೇ, ಏರ್ಫೋರ್ಸ್ ಇಲಾಖೆಯಿಂದ ನೇಮಕಾತಿ ಮಾಡುತ್ತಿದ್ದಾರೆ ಎಕ್ಸ್ ಆ್ಯಂಡ್ ವೈ ಗ್ರೂಪ್ಸ್ಗೆ. ಇದು ಅಗ್ನಿವೀರ್ ರಿಕ್ವೈರ್ಮೆಂಟ್ ಆಗಿರುತ್ತೆ. ಸೊ ಪ್ರಮುಖ ದಿನಾಂಕಗಳನ್ನು ನೋಡಿ, ಜುಲೈ 6ರಿಂದ 6/7/2026 ಅರ್ಜಿಗಳು ಪ್ರಾರಂಭವಾಗಿವೆ ಈಗಾಗಲೇ. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/7/2026. ಈ ದಿನಾಂಕದ ಒಳಗಾಗಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಯಾರಿಗೆ ಈ ಒಂದು ಇಲಾಖೆಯಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಬೇಗನೆ ಅರ್ಜಿ ಸಲ್ಲಿಸಿ. 26ನೇ ತಾರೀಕು ಒಳಗಾಗಿ ಅರ್ಜಿಗಳು ಕ್ಲೋಸ್ ಆಗ್ತವೆ. ಇಲ್ಲಿ ಹೈಟ್ ಕೂಡ ಕಡಿಮೆ ಇರುತ್ತೆ ಮತ್ತು ಯಾವುದೇ ಒಂದು ಫಿಸಿಕಲಿ ಟಫ್ ಇರಲ್ಲ. ಸೊ ಕಂಪೇರ್ ಟು ಆರ್ಮಿ. ಸೊ ಯಾರ್ಯಾರಿಗೆ ಹೈಟ್ ಕಡಿಮೆ ಇದೆ ಅಂತ ಹೇಳ್ತೀರಾ ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಸುವರ್ಣಾವಕಾಶ. ಬೇಗನೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಶುಲ್ಕ ನೋಡಿ, 550 ರೂಪಾಯಿ ಇದೆ. ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಸೇಮ್ ಅರ್ಜಿ ಶುಲ್ಕ ಇರುತ್ತದೆ. ಪ್ರಮುಖ ದಿನಾಂಕಗಳನ್ನು ನೋಡಿ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜುಲೈ 6, 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 26, 2026. ಸೊ ಇದೇ 7ನೇ ತಾರೀಕು 26/7/2026 ಈ ಅರ್ಜಿಗಳು ಕೊನೆಯ ದಿನಾಂಕವಾಗಿರುತ್ತದೆ. ಪೇಮೆಂಟ್ ಕೂಡ ಅವತ್ತೇ ಮಾಡಬೇಕಾಗುತ್ತೆ. ಅದೇ ದಿನವೇ ನೀವು ಪೇಮೆಂಟ್ ಕೂಡ ಮಾಡಬೇಕಾಗುತ್ತದೆ. 26ನೇ ತಾರೀಕಿಗೆ ನೀವು ಒಂದು ಅರ್ಜಿಗಳು ಕ್ಲೋಸ್ ಆಗ್ತವೆ. ಎಕ್ಸಾಮು ಸೆಪ್ಟೆಂಬರು 22, 23. ಸೊ ಈ ಒಂದು ದಿನಾಂಕ ಒಳಗಾಗಿ ಕಂಡಕ್ಟ್ ಮಾಡ್ತಾರೆ. ಅಡ್ಮಿಟ್ ಕಾರ್ಡು ನಿಮ್ಮ ಒಂದು ಎಕ್ಸಾಮ್ ಮುಂಚೆನೇ ರಿಲೀಸ್ ಮಾಡ್ತಾರೆ. ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿರೋದು. ಮುಂದೆ ಅಪ್ಲಿಕೇಶನ್ ಫೀ ನೋಡಿ, 550 ರೂಪಾಯಿ ಇರುತ್ತೆ. ಜನರಲ್ ಆಗಿರ್ಬೋದು, OBC, SC, ST, EWS ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ. ಸೊ ಎಲ್ಲರಿಗೂ ಕೂಡ ಸೇಮ್ ಅಪ್ಲಿಕೇಶನ್ ಫೀ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನ್ನ ಪುರುಷರು ಮತ್ತು ಮಹಿಳೆಯರು ಬೋತ್ ಕ್ಯಾನ್ ಎಲಿಜಿಬಲ್. ಸೊ ಇಬ್ಬರು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇಬ್ಬರಿಗೂ ಕೂಡ ಸೇಮ್ ಅಪ್ಲಿಕೇಶನ್ ಫೀ ಆಗಿರುತ್ತೆ 550 ರೂಪಾಯಿ. ಸೊ ಇದು ಆನ್ಲೈನ್ ಅರ್ಜಿ ಆಗಿರುತ್ತೆ. ಸೊ ಪೇಮೆಂಟ್ ಕೂಡ ಆನ್ಲೈನ್ ಮುಖಾಂತರನೇ ಮಾಡಬೇಕಾಗುತ್ತದೆ. ಏಜ್ ಲಿಮಿಟ್ ನೋಡಿ, ಸೊ ಮೊದಲೇ ಮತ್ತು ಏನು ವಯಸ್ಸಿನ ಸಡಿಲಿಕೆ ಇರುವುದಿಲ್ಲ, ಏಜ್ ರಿಲ್ಯಾಕ್ಸೇಷನ್ ಇಲ್ಲ. 17 ವರ್ಷದಿಂದ 22 ವರ್ಷದ ಒಳಗಡೆ ಇರೋರು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಯಾವ ದಿನಾಂಕ ಒಳಗಡೆ ಜನಿಸಿರ್ಬೇಕಂತ ನೋಡಿ, ಜುಲೈ 1, 2005ರಿಂದ ಜನವರಿ 1, 2010 ಒಳಗಡೆ ಜನಿಸಿದವರು ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು ಮತ್ತು ಯಾವುದೇ ಒಂದು ವಯಸ್ಸಿನ ಸಡಿಲಿಕೆ ಇರುವುದಿಲ್ಲ. ಮುಂದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ. ಸೊ ಇಲ್ಲಿ 2 ಗ್ರೂಪ್ಸ್ಗೆ ನೇಮಕಾತಿಯನ್ನು ಮಾಡ್ತಿದ್ದಾರೆ. ಒಂದು ಎಕ್ಸ್ ಗ್ರೂಪ್ ಮತ್ತು ಇನ್ನೊಂದು ವೈ ಗ್ರೂಪ್. ಸೊ ಎರಡಕ್ಕೂ ಕೂಡ ಬೇರೆ ತರಹದ ಕ್ವಾಲಿಫಿಕೇಷನ್ ಇದೆ ನೋಡಿ ಏನೇನಿರ್ಬೇಕಂತ. ಸೊ ಮಿನಿಮಮ್ PUC ಪಾಸ್ ಆಗಿರಬೇಕು ಮತ್ತು PUCಯಲ್ಲಿ ನಿಮ್ಮ ಒಂದು ಮೇನ್ ಸಬ್ಜೆಕ್ಟ್ ಇರ್ತವೆ, ಮ್ಯಾಥ್ಸ್, ಫಿಸಿಕ್ಸ್, ಇಂಗ್ಲೀಷ್. ಮಿನಿಮಮ್ 50% ಈ ಒಂದು ಸಬ್ಜೆಕ್ಟಲ್ಲಿ ನೀವು ಹೊಂದಿರಬೇಕಾಗುತ್ತೆ ಅಗ್ರಿಗೇಟ್ನ. ಇಂಗ್ಲೀಷಲ್ಲಿ ಮಿನಿಮಮ್ 50% ಮಾರ್ಕ್ಸ್ನ ಇಂಗ್ಲೀಷಲ್ಲಿ ನೀವು ಹೊಂದಿರಬೇಕು. ಅಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ನೀವೇನಾದರೂ PUC ಮಾಡಿಲ್ಲ ಅಂದರೆ ಡಿಪ್ಲೊಮಾ ಮಾಡಿರ್ತೀರ. ಸೊ ಡಿಪ್ಲೊಮಾ 3 ಇಯರ್ಸ್ ಡಿಪ್ಲೊಮಾ ಮಾಡಿರ್ತೀರ ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, IT, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಈ ಒಂದು ಸ್ಟ್ರೀಮಲ್ಲಿ ನೀವು ಡಿಪ್ಲೊಮಾ ಮಾಡಿದರೆ ಸೊ ಮಿನಿಮಮ್ 50% ಮಾರ್ಕ್ಸ್ನ ನೀವು ಡಿಪ್ಲೊಮಾದಲ್ಲಿ ಅಗ್ರಿಗೇಟ್ನ ಹೊಂದಿರಬೇಕು. ಮತ್ತು ನಿಮಗೆ ಸೆಕೆಂಡ್ ಸೆಮ್ಮಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತದೆ. ಸೊ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಮಿನಿಮಮ್ 50% ಮಾರ್ಕ್ಸ್ನ ಹೊಂದಿರಬೇಕಾಗುತ್ತದೆ. ಅಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿನ ನೀವು ಸಲ್ಲಿಸಬಹುದು. ಇಲ್ಲ ನಾನು ಡಿಪ್ಲೊಮಾನೂ ಮಾಡಿಲ್ಲ, PUCನೂ ಮಾಡಿಲ್ಲ, ವೆಕೇಷನಲ್ ಕೋರ್ಸ್ ಮಾಡಿದ್ದೀನಿ, ನಾನ್ ವೆಕೇಷನಲ್ ಕೋರ್ಸ್ ಮಾಡಿದರೆ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಅಂತ ಸಬ್ಜೆಕ್ಟ್ ಇರುತ್ತೆ ನಿಮಗೆ. ಅದರಲ್ಲಿ ಕೂಡ 50% ಅಗ್ರಿಗೇಟ್ನ ನೀವು ಹೊಂದಿರಬೇಕಾಗುತ್ತದೆ ಮತ್ತು ಇಂಗ್ಲೀಷಲ್ಲಿ 50% ಮಾರ್ಕ್ಸ್ನ ಇಂಗ್ಲೀಷಲ್ಲಿ ಹೊಂದಿರಬೇಕಾಗುತ್ತದೆ. ಅಂಥ ಅಭ್ಯರ್ಥಿಗಳು ಈ ಒಂದು ಎಕ್ಸ್ ಗ್ರೂಪ್ ಎಲಿಜಿಬಲ್ ಆಗ್ತೀರಾ. ಮುಂದೆ ವೈ ಗ್ರೂಪ್ ನೋಡಿ, ಜಸ್ಟ್ ಇದಕ್ಕೆ PUC ಪಾಸ್ ಆಗಿರಬೇಕು ವಿತ್ ಮಿನಿಮಮ್ 50% ಅಗ್ರಿಗೇಟ್ನ ಹೊಂದಿರಬೇಕು ಮತ್ತು ಸೇಮ್ ಇಂಗ್ಲೀಷಲ್ಲಿ ಕೂಡ 50% ಮಾರ್ಕ್ಸ್ನ ಹೊಂದಿರಬೇಕಾಗುತ್ತದೆ. ಅಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲ ನಾನು ವೆಕೇಷನಲ್ ಕೋರ್ಸ್ ಮಾಡಿದ್ದೀನಿ ಅಂದರೆ 50% ಮಾರ್ಕ್ಸ್ ಅಗ್ರಿಗೇಟ್ನ ಹೊಂದಿರಬೇಕು ಮತ್ತು ಇಂಗ್ಲೀಷಲ್ಲಿ 50% ಮಾರ್ಕ್ಸ್ನ
ಹೊಂದಿರಬೇಕಾಗುತ್ತದೆ. ಅಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಮುಂದೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೋಡಿ. ಫಸ್ಟು ಮೇಲ್ ಕ್ಯಾಂಡಿಡೇಟ್ಸ್ 150 ಸೆಂಟಿಮೀಟರ್ ಹೈಟ್ ಇರಬೇಕು. ಚೆಸ್ಟ್ ಅಳತೆ 77ರಿಂದ 82 ಸೆಂಟಿಮೀಟರ್. ರನ್ನಿಂಗ್ 1.6 ಕಿಲೋಮೀಟರ್ಸ್ ಇರುತ್ತೆ. 1600 ಮೀಟರ್ 7 ನಿಮಿಷದೊಳಗಡೆ ಹೊಡಿಬೇಕು. ಪುಷಪ್ಸು 1 ಮಿನಿಟ್ಸಲ್ಲಿ 10 ಪುಷಪ್ಸ್ ಹೊಡಿಬೇಕು. ಸಿಟಪ್ಸು 1 ಮಿನಿಟಲ್ಲಿ 10 ಸಿಟಪ್ಸ್ ಇರುತ್ತೆ. 1 ಮಿನಿಟ್ಸಲ್ಲಿ 20 ಸ್ಕ್ವಾಟ್ಸ್ ಹೊಡಿಬೇಕು. ಸೊ ಈ ಒಂದು ರಿಕ್ವೈರ್ಮೆಂಟ್ನ ನೀವು ಕ್ಲಿಯರ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಸೆಲೆಕ್ಟ್ ಆಗ್ತೀರಾ. ಮುಂದೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ 150 ಸೆಂಟಿಮೀಟರ್ ಹೈಟ್ ಇರಬೇಕು. ಇಲ್ಲಿ ಕೂಡ 1600 ಮೀಟರ್ ರನ್ನಿಂಗ್ ಇರುತ್ತೆ. 8 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು. ನಿಮಗೆ ಪುಷಪ್ಸ್ ಇರೋದಿಲ್ಲ. ಸ್ಕ್ವಾಟ್ಸು ಮತ್ತು ಸಿಟಪ್ಸ್ ಇರ್ತವೆ. ಸೊ ಸಿಟಪ್ಸ್ 1 ನಿಮಿಷದಲ್ಲಿ 10 ಸಿಟಪ್ಸ್ ಹೊಡಿಬೇಕು. ಸ್ಕ್ವಾಟ್ಸ್ 1 ನಿಮಿಷದಲ್ಲಿ 15 ಸ್ಕ್ವಾಟ್ಸ್ ಹೊಡಿಬೇಕಾಗುತ್ತದೆ. ಅಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ಸೊ ನಿಮಗೆ ಫಿಸಿಕಲ್ ಕ್ಲಿಯರ್ ಮಾಡ್ತೀನಿ ಒಂದು ನಂಬಿಕೆ ಇದ್ದರೆ ಸೊ ಚೆನ್ನಾಗಿ ಟ್ರೈನ್ ಆಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ಸೊ ಸೆಲೆಕ್ಟ್ ಆಗ್ತೀರಾ. ಸೆಲೆಕ್ಷನ್ ಪ್ರೊಸೆಸ್ ನೋಡಿ. ಇಲ್ಲಿ ಟೋಟಲ್ ಆಗಿ 6 ಸ್ಟೇಜಸ್ ಇದ್ದಾವೆ. ಫಸ್ಟು CBT ಟೆಸ್ಟ್ ಇರುತ್ತದೆ. ಸೊ CBT ಟೆಸ್ಟಲ್ಲಿ ಪಾಸ್ ಆದವರು ನೆಕ್ಸ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ, ಫಿಸಿಕಲ್ ಟೆಸ್ಟು. ಅದರಲ್ಲಿ ಪಾಸ್ ಆದರೆ ನೆಕ್ಸ್ಟು ಮತ್ತೆ 2 ಟೆಸ್ಟ್ ಇರ್ತವೆ. ಅಡಾಪ್ಟಿಬಿಲಿಟಿ ಅಂತ ನೆಕ್ಸ್ಟ್ 2 ಟೆಸ್ಟ್ ಇರ್ತವೆ. ಅಡಾಪ್ಟಿಬಿಲಿಟಿ ಅಂತ ಟೆಸ್ಟ್ 1 ಆ್ಯಂಡ್ ಟೆಸ್ಟ್ 2. ಸೊ ಈ 3 ಟೆಸ್ಟ್ಗಳನ್ನು ಪಾಸ್ ಆದರೆ ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಸೊ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದರೆ ಸೊ ನಿಮಗೆ ಲಾಸ್ಟ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತದೆ. ಸೊ ಇವಷ್ಟು ಟೆಸ್ಟ್ ಕಂಪ್ಲೀಟ್ ಆದಮೇಲೆ ನಿಮಗೆ ಜಾಯ್ನಿಂಗ್ ಲೆಟರ್ ಬರುತ್ತದೆ. ಇದರಲ್ಲಿ ನೀವು CBT 1 ಮತ್ತು PET ಫಿಸಿಕಲ್ ಟೆಸ್ಟು ಮತ್ತು ಅಡಾಪ್ಟಿಬಿಲಿಟಿ ಟೆಸ್ಟ್ 1 ಆ್ಯಂಡ್ 2 ಟೆಸ್ಟು ಈ 3 ಟೆಸ್ಟ್ಗಳ ಮೆರಿಟ್ ಆಧಾರದ ಮೇಲೆ ಸೊ ನಿಮಗೆ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ನಡೆಸಲಾಗುತ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ್ಯಾವ ಥರದ ಡಾಕ್ಯುಮೆಂಟ್ಸ್ ಬೇಕಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಯಾವುದೇ ಒಂದು ಮಾಹಿತಿಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಎಕ್ಸಾಮ್ ಪ್ಯಾಟರ್ನ್ ನೋಡಿ ಹೆಂಗಿರುತ್ತಂತ. ಎಕ್ಸ್ ಗ್ರೂಪ್ಸ್ಗೆ ಇಂಗ್ಲೀಷ್, ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಈ 3 ಸಬ್ಜೆಕ್ಟ್ಗಳ ಒಂದು ಎಕ್ಸಾಮ್ ಇರುತ್ತದೆ. ಸೊ ಟೋಟಲಾಗಿ 70 ಕ್ವಶನ್ಸ್ ಇರ್ತವೆ. ಇಂಗ್ಲೀಷಿಂದ 20 ಕ್ವಶನ್ಸು, ಫಿಸಿಕ್ಸಿಂದ 25 ಕ್ವಶನ್ಸ್, ಮ್ಯಾಥಮೆಟಿಕ್ಸಿಂದ 25 ಕ್ವಶನ್ಸ್. ಸೊ ಟೋಟಲಾಗಿ 70 ಕ್ವಶನ್ಸ್ ಇರ್ತವೆ. ಮಾರ್ಕ್ಸ್ ಎಲ್ಲದಕ್ಕೂ ಒಂದೊಂದು ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಸೊ ಟೋಟಲ್ 70 ಕ್ವಶನ್ಸ್. ಸೊ ಟೋಟಲ್ 70 ಮಾರ್ಕ್ಸ್. ಸೊ ಟೋಟಲ್ ಇಷ್ಟಾಗಿರುತ್ತೆ. ಡ್ಯೂರೇಷನ್ 60 ಮಿನಿಟ್ಸ್ ಎಕ್ಸಾಮ್ ಇರುತ್ತದೆ. ಇದು ಎಕ್ಸ್ ಗ್ರೂಪ್ಸ್ಗೆ. ಮುಂದೆ ಏರ್ಫೋರ್ಸ್ ವೈ ಗ್ರೂಪ್ ನೋಡಿ. ಇದರಲ್ಲಿ ಕೂಡ 2 ಇರ್ತವೆ ಟೆಸ್ಟು, 2 ಎಕ್ಸಾಮ್ಸ್, 2 ಸಬ್ಜೆಕ್ಟ್ ಇರ್ತವೆ, ಇಂಗ್ಲೀಷ್ ಮತ್ತು ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್. ಸೊ ಈ 2 ಸಬ್ಜೆಕ್ಟ್ ಇರ್ತವೆ. ಸೊ ಟೋಟಲಾಗಿ 50 ಕ್ವಶನ್ಸ್ ಇರ್ತವೆ, 50 ಮಾರ್ಕ್ಸ್. ಸೊ 50 ಕ್ವಶನ್ಸ್ 50 ಮಾರ್ಕ್ಸ್. ಸೊ ಎರಡಕ್ಕೂ ಕೂಡ ಇಂಗ್ಲೀಷ್ಗೆ 20 ಮಿನಿಟ್ಸ್ ಇರುತ್ತದೆ ಕಾಲಾವಕಾಶ ಮತ್ತು ಜನರಲ್ ಅವೇರ್ನೆಸ್ಗೆ 25 ಮಿನಿಟ್ಸ್ ಕಾಲಾವಕಾಶ ಇರುತ್ತದೆ. ಸೊ ಟೋಟಲಾಗಿ ಈ ಒಂದು ಸಬ್ಜೆಕ್ಟ್ಗೆ 45 ಮಿನಿಟ್ಸ್ ಟೆಸ್ಟ್ನ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಈ ಒಂದು ಟೆಸ್ಟ್ಗೆ ನೀವು 45 ಮಿನಿಟ್ಸಲ್ಲಿ ಆನ್ಸರ್ ಮಾಡೋಕ್ಕಾಗುತ್ತೆ 50 ಕ್ವಶನ್ಸ್ಗೆ. ಸೊ ನೀವೇನಾದರೂ ಸೈನ್ಸ್ ದೆನ್ ಅದರ್ ಸಬ್ಜೆಕ್ಟ್ ತೊಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗೆ, ಸೊ ಅವ್ರಿಗೆ ಡಿಫ್ರೆಂಟ್ ಇರುತ್ತದೆ ಪ್ಯಾಟರ್ನು. ಅವ್ರ ವೊಕೇಶ್ನಲ್ ನಾನ್ ವೊಕೇಶ್ನಲ್ ಕೋರ್ಸ್ ತೊಗೊಂಡವ್ರಿಗೆ ಇಂಗ್ಲೀಷ್ ಆಗಲಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಅವೇರ್ನೆಸ್. ಸೊ ಈ ಥರದ ಕ್ವಶನ್ಸ್ ಇರ್ತವೆ. ಈ ಥರ ಒಂದು ಸಬ್ಜೆಕ್ಟ್ಸ್ನ ಕಂಡಕ್ಟ್ ಮಾಡ್ತಾರೆ. ಟೋಟಲಾಗಿ 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರ್ತದೆ. ಸೊ ಟೋಟಲಾಗಿ 85 ಮಿನಿಟ್ಸ್ ಟೈಮಿಂಗ್ಸ್ನ ಕೊಡ್ತಾರೆ. ಸೊ ಇಂಗ್ಲೀಷ್ಗೆ 20 ಮಿನಿಟ್ಸ್ ಇರ್ತದೆ ಟೈಮಿಂಗ್ಸ್, ಫಿಸಿಕ್ಸ್ಗೆ 20 ಮಿನಿಟ್ಸ್, ಮ್ಯಾಥಮೆಟಿಕ್ಸ್ 20 ಮಿನಿಟ್ಸ್ ಮತ್ತು ಜನರಲ್ ಅವೇರ್ನೆಸ್ಗೆ 25 ಮಿನಿಟ್ಸ್. ಟೋಟಲಾಗಿ 85 ಮಿನಿಟ್ಸಲ್ಲಿ ನೀವು ಈ ಒಂದು ಎಕ್ಸಾಮ್ನ ಮುಗಿಸ್ಬೇಕಾಗುತ್ತದೆ. ಟೋಟಲಾಗಿ 100 ಮಾರ್ಕ್ಸ್, 100 ಕ್ವಶನ್ಸ್ ಇರುತ್ತದೆ. ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ನೋಡಿ. ಈ ಒಂದು ಡಾಕ್ಯುಮೆಂಟ್ಸ್ನ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತೊಗೊಂಡು ಹೋಗಬೇಕಾಗುತ್ತದೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸ್ಕ್ಯಾನರ್ಡ್ ಕಾಪೀಸ್ ಇದ್ದರೆ ಸಾಕು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಮ ಒಂದು 12th ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಆರ್ ನಿಮ್ಮ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಮತ್ತು 10th ಸರ್ಟಿಫಿಕೇಟ್, ಆರ್ ನೀವು ವೆಕೇಷನಲ್ ನಾನ್ ವೆಕೇಷನಲ್ ಮಾಡಿದರೆ ಅದರ್ ಸರ್ಟಿಫಿಕೇಟ್ಸ್, ಡಿಪ್ಲೊಮಾ ಸರ್ಟಿಫಿಕೇಟ್ ಆ್ಯಂಡ್ ಮಾರ್ಕ್ಸ್ ಕಾರ್ಡ್ಸ್, ನಿಮ್ಮ ಒಂದು ಆಧಾರ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್ಸ್, ಡೊಮಿಸಿಯಲ್ ಸರ್ಟಿಫಿಕೇಟ್, ನಿಮ್ಮ ಒಂದು ಇಮೇಲ್ ಮತ್ತು ಮೊಬೈಲ್ ನಂಬರ್, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್. ಸೊ ಈ ಎಲ್ಲ ಥರದ ಡಾಕ್ಯುಮೆಂಟ್ಸ್ಗಳು
ಕರೆಕ್ಟಾಗಿ ಜೋಡಿಸಿಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ. ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಾಗ ಕೂಡ ಇದೇ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ. ಈ ಒಂದು ಅರ್ಜಿನ ಹೇಗೆ ಸಲ್ಲಿಸಬಹುದು ಅಂತ ನೋಡಿ. ಫಸ್ಟ್ ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಒಂದು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಮತ್ತು ಈ ಒಂದು ನೋಟಿಫಿಕೇಷನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತದೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನೋಟಿಫಿಕೇಷನ್ ನೋಡ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಹೋಗಿ ಕ್ಲಿಕ್ ಮಾಡಿ ನೋಡಿಕೊಳ್ಳಿ. ಅರ್ಜಿ ಸಲ್ಲಿಸಲು ವಿಧಾನ ಹೇಳ್ತೀನಿ ನೋಡಿ. ಫಸ್ಟು ನೀವು ಈ ಒಂದು ವೆಬ್ಸೈಟ್ಗೆ ಹೋಗಿ, ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ನಿಮ್ಮ ಒಂದು ನೇಮ್ ಮತ್ತು ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಇಮೇಲ್ ID ಕೇಳುತ್ತದೆ. ಬೇಸಿಕ್ ಡೀಟೇಲ್ಸ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮಗೆ ಕ್ರೆಡೆನ್ಷಿಯಲ್ ಸಿಗುತ್ತೆ. ಆಮೇಲೆ ಲಾಗಿನ್ ಮಾಡಿ. ಸೊ ಲಾಗಿನ್ ಮಾಡಿದ ಕೂಡಲೇ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತದೆ. ಸೊ ಅದರಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್, ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಮತ್ತು ಸಬ್ಜೆಕ್ಟ್ಸ್, ಯಾವ ಸಬ್ಜೆಕ್ಟ್ಸ್ಗೆ ನೀವು ಅಪ್ಲಿಕೇಬಲ್ ಇದ್ದೀರಾ, ಸೊ ಆ ಸಬ್ಜೆಕ್ಟ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತದೆ. ಸೊ ಲಾಸ್ಟಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತದೆ, ಸ್ಕ್ಯಾನ್ ಕಾಪೀಸ್ನ. ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಲಿ, ಸಿಗ್ನೇಚರ್ ಆಗಲಿ, PUC ಸರ್ಟಿಫಿಕೇಟ್ ಆಗಲಿ ಮತ್ತು ಕಾಸ್ಟ್ ಸರ್ಟಿಫಿಕೇಟ್. ಸೊ ಈ ಒಂದು ಸ್ಕ್ಯಾನ್ಡ್ ಕಾಪೀಸ್ನ ನೀವು ಲಾಸ್ಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ಯಾವ ಸರ್ಟಿಫಿಕೇಟ್ಸ್ನ ಅಪ್ಲೋಡ್ ಮಾಡ್ತೀರಾ, ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಕೂಡ ಅದೇ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕಾಗುತ್ತದೆ. ಅಪ್ಲಿಕೇಶನ್ ಫೀ ಬಂದು 550 ರೂಪೀಸ್ ಇರುತ್ತದೆ, ಈಗಾಗಲೇ ಹೇಳಿದ್ದೇನೆ. ಸೊ ಎಲ್ಲ ಕ್ಯಾಟಗರೀಸ್ ಕೂಡ ಸೇಮ್ ಅಪ್ಲಿಕೇಶನ್ ಫೀ ಇರುತ್ತದೆ, ಪುರುಷರಿಗೂ ಮತ್ತು ಮಹಿಳೆಯರಿಗೂ. ಸೊ ಆನ್ಲೈನ್ ಮುಖಾಂತರ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತದೆ. ಸೊ ಲಾಸ್ಟಿಗೆ ಬಂದು ಫೈನಲ್ ಸಬ್ಮಿಟ್ ಇರುತ್ತದೆ, ನಿಮ್ಮ ಒಂದು ಅರ್ಜಿ ಸಬ್ಮಿಟ್ ಆಗುತ್ತದೆ. ಸೊ ಲಾಸ್ಟಲ್ಲಿ ಅಕ್ನಾಲಜ್ಮೆಂಟ್ ಬರ್ತದೆ, ಅದನ್ನು PDF ಆದರೂ ತೊಗೊಳ್ಳಿ, ಇಲ್ಲ ನಿಮ್ಮ ಒಂದು ನಿಯರ್ ಬೈ ಜೆರಾಕ್ಸ್ ಶಾಪ್ಗೆ ಹೋಗಿ ಅದೊಂದು ಪ್ರಿಂಟೌಟ್ ತೆಗೆದುಕೊಳ್ಳಿ. ಪ್ರಮುಖ ದಿನಾಂಕಗಳು, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ನೋಡಿ. ಈ ಒಂದು ಅರ್ಜಿಗೂ ಕೊನೆಯ ದಿನಾಂಕ ಜುಲೈ 26, 2026 ಮತ್ತು ಅಪ್ಲಿಕೇಶನ್ ಫೀ ಬಂದು 550 ರೂಪಾಯಿ ಇರುತ್ತದೆ. ಬಾರ್ನ್ ಬಿಟ್ವೀನ್ ನೀವು ಜುಲೈ 1, 2005ರಿಂದ ಜನವರಿ 1, 2010 ಒಳಗಡೆ ನೀವು ಜನಿಸಿದರೆ ಈ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಲು ಸಾಧ್ಯ. ಮತ್ತು ಎಕ್ಸಾಮ್ ಡೇಟ್ ಸೆಪ್ಟೆಂಬರಲ್ಲಿ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಮತ್ತು ಇದನ್ನು ನೀವು ಯಾರು ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅವ್ರು ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯ. ಇದು ಮ್ಯಾರಿಡ್ ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಬಲ್ ಇಲ್ಲ. ಎಜುಕೇಷನಲ್ ಕ್ವಾಲಿಫಿಕೇಷನ್ PUC, ಡಿಪ್ಲೊಮಾ, ವೊಕೇಶ್ನಲ್ ಆರ್ ನಾನ್ ವೊಕೇಶ್ನಲ್ ಕ್ಯಾಂಡಿಡೇಟ್ಸ್ ಯಾರು ಇರ್ತೀರಾ, ಸರ್ಟಿಫಿಕೇಟ್ಸ್ ಹೊಂದಿರ್ತಾರೆ ಅವ್ರು ಮಾತ್ರ ಈ ಒಂದು ಅರ್ಜಿ ಸಲ್ಲಿಸಲು ಸಾಧ್ಯ. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಒಂದು ಹೈಟು, ಚೆಸ್ಟು, ಫಿಸಿಕಲ್ ಫಿಟ್ನೆಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ ಒಂದು ರಿಕ್ವೈರ್ಮೆಂಟ್ಸ್ ನಿಮಗೆ ಅಪ್ಲಿಕೇಬಲ್ ಇದ್ದರೆ ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ಸೆಲೆಕ್ಷನ್ ಪ್ರೊಸೆಸ್ CBT ಟೆಸ್ಟ್, ಫಿಸಿಕಲ್ ಟೆಸ್ಟ್, ಅಡಾಪ್ಟಿಬಿಲಿಟಿ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಎಕ್ಸಾಮಿನೇಷನ್. ಸೊ ಈ 4 ಟೆಸ್ಟ್ನ ಕ್ಲಿಯರ್ ಮಾಡಿದರೆ ನಿಮಗೆ ಜಾಯ್ನಿಂಗ್ ಲೆಟರ್ ಬರುತ್ತದೆ. ಮತ್ತು ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲು ನಿಮಗೆ ಡೊಮಿಷಿಯಲ್ ಸರ್ಟಿಫಿಕೇಟ್ ಕಡ್ಡಾಯ. ಸೊ ಆ ಒಂದು ಸರ್ಟಿಫಿಕೇಟ್ನ ನೀವು ತೊಗೊಳ್ಬೇಕಾಗುತ್ತದೆ. ಯಾರಾದರೂ NDA ಏನಾದರೂ ನಿಮಗೆ ಎಕ್ಸಾಮ್ಸ್ ಬರೆದಿದ್ರೆ, ಏನಾದರೂ ಕ್ಲಿಯರ್ ಮಾಡಿದರೆ ಅಂಥವ್ರಿಗೂ ಕೂಡ ಇದರಲ್ಲಿ ನಿಮಗೆ ಇನ್ನೂ ಆ ಒಂದು ಸರ್ಟಿಫಿಕೇಟಿಂದ ನಿಮಗೆ ಅನುಕೂಲವಾಗುತ್ತದೆ. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26 ಜುಲೈ 2026. ಆ ದಿನ ಒಳಗಡೆ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಎಕ್ಸಾಮ್ ಪ್ಯಾಟರ್ನ್ ಸಮರಿ ನೋಡಿ ಹೇಳ್ತಿದ್ದೀನಿ. ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೇಳ್ತಾ ಇದ್ದೀನಿ. X ಗ್ರೂಪ್ಗೆ ಇಂಗ್ಲೀಷ್, ಫಿಸಿಕ್ಸ್, ಮ್ಯಾಥ್ಸ್ ಮತ್ತು Y ಗ್ರೂಪ್ಗೆ ಇಂಗ್ಲೀಷ್ ಮತ್ತು ರೀಸನಿಂಗ್. X ಆ್ಯಂಡ್ Y ಗ್ರೂಪ್ ಎರಡು ಕಂಬೈನ್ ಮಾಡಿದರೆ ಸೊ ಇಂಗ್ಲೀಷ್, ಫಿಸಿಕ್ಸ್ ಮತ್ತು ರೀಸನಿಂಗ್ ಟೋಟಲ್ 100 ಕ್ವಶನ್ಸ್ ಇರ್ತವೆ. ಅದರಲ್ಲಿ 100 ಮಾರ್ಕ್ಸ್ ಕೊಡ್ತಾರೆ. ಟೋಟಲ್ 85 ಮಿನಿಟ್ಸ್ ಇರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಎಲ್ಲ ಥರದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಒಂದು ಆಫಿಷಿಯಲ್ ವೆಬ್ಸೈಟ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಮತ್ತು ನೋಟಿಫಿಕೇಷನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಆ ಒಂದು ನೋಟಿಫಿಕೇಷನ್ ನೋಡಿ ತಿಳಿದುಕೊಳ್ಳಿ, ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ ಜಾಬ್ ನೋಟಿಫಿಕೇಷನ್ನ ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ.